ದ್ರೌಪದಿಯು ಅಗ್ನಿಯಿಂದ ಹೇಗೆ ಜನಿಸಿದಳು? ಅವಳಿಗೆ ಪಾಂಚಾಲಿ ಎಂದು ಯಾಕೆ ಕರೆಯುತ್ತಾರೆ? ಮತ್ತು ದ್ರೌಪದಿ 5 ಜನ ಪಾಂಡವರನ್ನು ಏಕೆ ಮದುವೆಯಾದಳು? ಧರ್ಮರಾಯ ದ್ಯೂತದಲ್ಲಿ ರಾಜ್ಯ, ಸಂಪತ್ತು, ತಮ್ಮಂದಿರನ್ನು ಮತ್ತು ಕೊನೆಗೆ ತನ್ನನ್ನು ಸೋತು ದ್ರೌಪದಿಯನ್ನು ಪಣವಾಗಿಡುತ್ತಾನೆ. ದ್ಯೂತ ಸಭೆಯಲ್ಲಿ ಪಾಂಚಾಲಿಗೆ ಆದ ಅವಮಾನಗಳು ಮತ್ತು ಆಕೆಯ ಶಪಥಗಳೇನು? 1 ವರ್ಷ ಅಜ್ಞಾತವಾಸದಲ್ಲಿ ದ್ರೌಪದಿಗೆ ಕೀಚಕನಿಂದ ಆದ ತೊಂದರೆಗಳೇನು? ಪಾಂಚಾಲಿಯ ಮಕ್ಕಳನ್ನು ಕಳೆದುಕೊಂಡ ದುಃಖ, ದ್ರೌಪದಿಯ ಮರಣ ಹೇಗಾಯಿತು ಎಂಬುದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದೇ ತರಹ ಮುಂಬರುವ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಭಾರತದ ಕಥೆಯಲ್ಲಿ ಪಾಂಚಾಲಿ ಅಥವಾ ದ್ರೌಪದಿ ಕೇವಲ ಒಬ್ಬ ರಾಣಿಯಲ್ಲ, ಅವಳು ಇಡೀ ಯುದ್ಧದ ಕೇಂದ್ರಬಿಂದು ಮತ್ತು ಅನ್ಯಾಯದ ವಿರುದ್ಧದ ಕಿಚ್ಚು. ಅವಳ ಜೀವನದ ಸುದೀರ್ಘ ಕಥೆಯನ್ನು ಅಗ್ನಿಯಿಂದ ಜನಿಸಿದವಳು. ಪಾಂಚಾಲ ದೇಶದ ರಾಜ ದೃಪದನು ದ್ರೋಣಾಚಾರ್ಯರ ಸೇಡು ತೀರಿಸಿಕೊಳ್ಳುವ ಮಗನಿಗಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡುತ್ತಾನೆ. ಆಗ ಯಜ್ಞಕುಂಡದಿಂದ ದೃಷ್ಟದ್ಯುಮ್ನನ ಜೊತೆಗೆ ಸುಂದರ ಯುವತಿಯೊಬ್ಬಳು ಅವತರಿಸುತ್ತಾಳೆ. ಯಜ್ಞದ ಅಗ್ನಿಯಿಂದ ಬಂದವಳಾದ್ದರಿಂದ ಅವಳನ್ನು ಅಗ್ನಿಸಂಭವೆ ಎಂದು, ಪಾಂಚಾಲದ ರಾಜಕುಮಾರಿಯಾದ್ದರಿಂದ ಪಾಂಚಾಲಿ ಎಂದು ಕರೆಯಲಾಯಿತು. ಕೃಷ್ಣವರ್ಣದವಳಾದ್ದರಿಂದ ಅವಳಿಗೆ ಕೃಷ್ಣೆ ಎಂಬ ಹೆಸರಿತ್ತು. ವಿಧಿಲಿಖಿತ ವಿವಾಹ. ದ್ರೌಪದಿಯ ಸ್ವಯಂವರದಲ್ಲಿ ಅತ್ಯಂತ ಕಠಿಣವಾದ ಮತ್ಸ್ಯಯಂತ್ರವನ್ನು ಭೇದಿಸಿದ ಅರ್ಜುನನು ಅವಳನ್ನು ವರಿಸುತ್ತಾನೆ. ಆದರೆ ಪಾಂಡವರು ಮನೆಗೆ ಬಂದು ತಾಯಿ ಕುಂತಿಗೆ ಭಿಕ್ಷೆ ತಂದಿದ್ದೇವೆ ಎಂದಾಗ ಕುಂತಿ ನೋಡದೆಯೇ 5 ಹಂಚಿಕೊಳ್ಳಿ ಎನ್ನುತ್ತಾಳೆ. ತಾಯಿಯ ಮಾತನ್ನು ಉಳಿಸಲು ದ್ರೌಪದಿ 5 ಪಾಂಡವರನ್ನು ಮದುವೆಯಾಗಬೇಕಾಗುತ್ತದೆ. ಒಬ್ಬ ಸ್ತ್ರೀ 5 ಪುರುಷರನ್ನು ಮದುವೆಯಾಗುವುದು ಅಂದಿನ ಕಾಲಕ್ಕೂ ವಿಚಿತ್ರವಾಗಿತ್ತು. ಆದರೆ ಇದು ಅವಳ ಜೀವನದ ಅನಿವಾರ್ಯತೆ ಮತ್ತು ತ್ಯಾಗದ ಮೊದಲ ಹೆಜ್ಜೆಯಾಗಿತ್ತು. ಇಂದ್ರಪ್ರಸ್ಥದ ವೈಭವ ಮತ್ತು ಅವಮಾನ. ಪಾಂಡವರು ಇಂದ್ರಪ್ರಸ್ಥವನ್ನು ನಿರ್ಮಿಸಿ ರಾಜಸೂಯ ಯಾಗ ಮಾಡುತ್ತಾರೆ. ಆ ವೈಭವದ ಅರಮನೆಯಲ್ಲಿ ಮಾಯಾಸಭೆಯನ್ನು ನೋಡಲು ಬಂದ ದುರ್ಯೋಧನನು ನೀರಿನಲ್ಲಿ ಬಿದ್ದು ಅವಮಾನಿತನಾಗುತ್ತಾನೆ. ಆಗ ದ್ರೌಪದಿ ನಕ್ಕಳು ಎಂಬುದು ದುರ್ಯೋಧನನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿಯನ್ನು ಹಚ್ಚುತ್ತದೆ. ಇದು ಮುಂದೆ ದ್ಯೂತ ಕ್ರೀಡೆಗೆ ನಾಂದಿಯಾಗುತ್ತದೆ. ಮಹಾಭಾರತದ ಅತ್ಯಂತ ಕರುಣಾಜನಕ ಮತ್ತು ರೋಚಕ ಘಟ್ಟವೆಂದರೆ ಅದು ದ್ರೌಪದಿಯ ವಸ್ತ್ರಾಪಹರಣ. ಇದು ಕೇವಲ ಒಂದು ಘಟನೆಯಲ್ಲ, ಇಡೀ ಕುರುಕ್ಷೇತ್ರ ಯುದ್ಧಕ್ಕೆ ಅಡಿಪಾಯ ಹಾಕಿದ ದೌರ್ಜನ್ಯದ ಪರಮಾವಧಿ. 1. ದ್ಯೂತ ಸಭೆಗೆ ದ್ರೌಪದಿಯ ಆಗಮನ. ಧರ್ಮರಾಯನು ಜೂಜಾಟದಲ್ಲಿ ತನ್ನ ಸಮಸ್ತವನ್ನು ಸೋತ ಮೇಲೆ ಶಕುನಿಯ ಕುತಂತ್ರಕ್ಕೆ ಬಲಿಯಾಗಿ ದ್ರೌಪದಿಯನ್ನು ಪಣವಾಗಿಟ್ಟು ಸೋಲುತ್ತಾನೆ. ಆಗ ದುರ್ಯೋಧನನು ತನ್ನ ತಮ್ಮ ದುಶ್ಯಾಸನನಿಗೆ ಆಜ್ಞಾಪಿಸಿ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬರಲು ಹೇಳುತ್ತಾನೆ. ದ್ರೌಪದಿ ಆ ಸಮಯದಲ್ಲಿ ಏಕವಸ್ತ್ರಧಾರಿಣಿಯಾಗಿದ್ದರೂ ಋತುಮತಿ ದುಶ್ಯಾಸನನು ಅವಳ ಮಾತನ್ನು ಕೇಳದೆ ಕೂದಲನ್ನು ಹಿಡಿದು ಎಳೆದು ತಂದು ರಾಜಸಭೆಯಲ್ಲಿ ನಿಲ್ಲಿಸುತ್ತಾನೆ. 2. ದ್ರೌಪದಿಯ ಧರ್ಮ ಸಂಕಟ ಮತ್ತು ಪ್ರಶ್ನೆಗಳು. ಸಭೆಯಲ್ಲಿ ದ್ರೌಪದಿ ಭೀಷ್ಮ, ದ್ರೋಣ ಮತ್ತು ವಿದುರರಂತಹ ಹಿರಿಯರನ್ನು ನೋಡಿ ಒಂದು ತೀಕ್ಷ್ಣವಾದ ಪ್ರಶ್ನೆ ಕೇಳುತ್ತಾಳೆ. ಧರ್ಮರಾಯನು ಮೊದಲು ತನ್ನನ್ನು ತಾನು ಸೋತು ನಂತರ ನನ್ನನ್ನು ಪಣವಾಗಿಟ್ಟನೆ, ಅಥವಾ ನನ್ನನ್ನು ಸೋತ ಮೇಲೆ ತನ್ನನ್ನು ಸೋತನೆ? ತನ್ನನ್ನೇ ತಾನು ಸೋತವನಿಗೆ ಇನ್ನೊಬ್ಬರನ್ನು ಪಣವಾಗಿಡುವ ಹಕ್ಕಿದೆಯೇ? ಈ ಪ್ರಶ್ನೆಗೆ ಉತ್ತರಿಸಲಾಗದೆ ಭೀಷ್ಮಾದಿ ಹಿರಿಯರು ತಲೆತಗ್ಗಿಸುತ್ತಾರೆ. ವಿಕರ್ಣನನ್ನು ಹೊರತುಪಡಿಸಿ ಯಾರೂ ಅವಳ ಪರವಾಗಿ ಮಾತನಾಡಲು ಧೈರ್ಯ ತೋರುವುದಿಲ್ಲ. 3. ವಸ್ತ್ರಾಪಹರಣದ ಕ್ರೌರ್ಯ. ದುರ್ಯೋಧನನ ಆಜ್ಞೆಯಂತೆ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಎಳೆಯಲು ಆರಂಭಿಸುತ್ತಾನೆ. ಇಡೀ ಸಭೆಯಲ್ಲಿ ಪಾಂಡವರು ಅಸಹಾಯಕರಾಗಿ ಕುಳಿತಿರುತ್ತಾರೆ. ದ್ರೌಪದಿ ಮೊದಲು ತನ್ನ ಪತಿಗಳನ್ನು, ನಂತರ ಹಿರಿಯರನ್ನು ರಕ್ಷಣೆಗಾಗಿ ಬೇಡುತ್ತಾಳೆ. ಯಾರೂ ಸಹಾಯಕ್ಕೆ ಬಾರದಿದ್ದಾಗ ಅವಳು ಅಂತಿಮವಾಗಿ ತನ್ನ 2 ಕೈಗಳನ್ನು ಎತ್ತಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ. 4. ಕೃಷ್ಣನ ಅಕ್ಷಯಾಂಬರ ಪ್ರಸಾದ. ದ್ರೌಪದಿಯ ಮೊರೆ ಆ ದ್ವಾರಕಾಧೀಶನಿಗೆ ಕೇಳಿಸುತ್ತದೆ. ದುಶ್ಯಾಸನನು ಸೀರೆಯನ್ನು ಎಳೆದಷ್ಟು ಕೃಷ್ಣನ ಕೃಪೆಯಿಂದ ಸೀರೆ ಬೆಳೆಯುತ್ತಲೇ ಹೋಗುತ್ತದೆ. ಬಣ್ಣ ಬಣ್ಣದ ಸೀರೆಗಳ ರಾಶಿಯೇ ಅಲ್ಲಿ ಬೀಳುತ್ತದೆ. ದುಶ್ಯಾಸನನು ದಣಿದು ಕೆಳಗೆ ಬೀಳುತ್ತಾನೆಯೇ ಹೊರತು ದ್ರೌಪದಿಯ ವಸ್ತ್ರ ಮುಗಿಯುವುದಿಲ್ಲ. ಈ ಪವಾಡದ ಮೂಲಕ ಕೃಷ್ಣನು ದ್ರೌಪದಿಯ ಮಾನರಕ್ಷಣೆ ಮಾಡುತ್ತಾನೆ. 5. ದ್ರೌಪದಿಯ ಭಯಾನಕ ಶಪಥ. ಅವಮಾನದಿಂದ ಬೆಂದ ದ್ರೌಪದಿ ಆ ಸಭೆಯಲ್ಲೇ ಭೀಕರ ಶಪಥ ಮಾಡುತ್ತಾಳೆ. ನನ್ನ ಕೂದಲನ್ನು ಎಳೆದು ಅವಮಾನಿಸಿದ ಈ ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ತಂದು ಹಚ್ಚುವವರೆಗೂ ನಾನು ನನ್ನ ಕೂದಲನ್ನು ಮುಡಿಯುವುದಿಲ್ಲ. ಭೀಮನು ಕೂಡ ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನನ ರಕ್ತವನ್ನು ಕುಡಿಯುತ್ತೇನೆ ಎಂದು ಶಪಥ ಮಾಡುತ್ತಾನೆ. ಪರಿಣಾಮ ಈ ಘಟನೆಯೇ ಕೌರವರ ವಿನಾಶಕ್ಕೆ ಮುನ್ನುಡಿಯಾಯಿತು. ಸ್ತ್ರೀಯನ್ನು ಅವಮಾನಿಸಿದ ಕುಲವು ಎಂದಿಗೂ ಉಳಿಯುವುದಿಲ್ಲ ಎಂಬುದಕ್ಕೆ ಈ ವಸ್ತ್ರಾಪಹರಣದ ಘಟನೆ ಇಂದಿಗೂ ಸಾಕ್ಷಿಯಾಗಿದೆ. ವನವಾಸ ಮತ್ತು ಕೀಚಕನ ಕಾಟ. ಪಾಂಡವರ ಜೊತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅನುಭವಿಸಿದಳು. ಅಜ್ಞಾತವಾಸದಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ಸೈರಂಧ್ರಿಯಾಗಿ ಕೆಲಸ ಮಾಡುತ್ತಿದ್ದಾಗ
ರಾಣಿಯ ತಮ್ಮ ಕೀಚಕನು ಅವಳಿಗೆ ಕಿರುಕುಳ ನೀಡುತ್ತಾನೆ. ಅಲ್ಲಿಯೂ ಅವಳು ಅಸಹಾಯಕಳಾಗಿ ಅನ್ಯಾಯವನ್ನು ಸಹಿಸಬೇಕಾಗುತ್ತದೆ. ಕೊನೆಗೆ ಭೀಮನು ಕೀಚಕನನ್ನು ಸಂಹರಿಸುತ್ತಾನೆ. ಕುರುಕ್ಷೇತ್ರ ಮತ್ತು ಪುತ್ರಶೋಕ. ದ್ರೌಪದಿಯ ಶಪಥದಂತೆ ಮಹಾಯುದ್ಧ ನಡೆಯುತ್ತದೆ. ಕೌರವರೆಲ್ಲರೂ ಹತರಾಗುತ್ತಾರೆ. ದ್ರೌಪದಿ ತನ್ನ ಕೂದಲನ್ನು ದುಶ್ಯಾಸನನ ರಕ್ತದಿಂದ ತೊಳೆದು ಮುಡಿಯುತ್ತಾಳೆ. ಆದರೆ ಯುದ್ಧದ ಕೊನೆಯ ರಾತ್ರಿ ಅಶ್ವತ್ಥಾಮನು ನಿದ್ರಿಸುತ್ತಿದ್ದ ದ್ರೌಪದಿಯ 5 ಮಕ್ಕಳನ್ನು, ಉಪಪಾಂಡವರನ್ನು ಪಾಂಡವರೆಂದು ತಪ್ಪಾಗಿ ಭಾವಿಸಿ ಕೊಲ್ಲುತ್ತಾನೆ. ಗೆದ್ದ ಖುಷಿಗಿಂತಲೂ ಮಕ್ಕಳನ್ನು ಕಳೆದುಕೊಂಡ ದುಃಖವೇ ಅವಳಿಗೆ ದೊಡ್ಡದಾಗುತ್ತದೆ. ಮಹಾಪ್ರಸ್ಥಾನ. ಜೀವನದ ಕೊನೆಯಲ್ಲಿ ಪಾಂಡವರ ಜೊತೆ ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿದಾಗ ಮೊದಲು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟವಳು ದ್ರೌಪದಿ. ಅವಳು ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಹೊಂದಿದ್ದಳು ಎಂಬ ಕಾರಣಕ್ಕೆ ಅವಳು ಮೊದಲು ಬೀಳಬೇಕಾಯಿತು ಎಂಬುದು ಪುರಾಣದ ಮಾತು. ಸಾರಾಂಶ: ದ್ರೌಪದಿಯ ಕಥೆಯು ಕೇವಲ ಒಬ್ಬ ರಾಣಿಯ ಕಥೆಯಲ್ಲ. ಅದು ಅಧಿಕಾರಕ್ಕಾಗಿ ಹೆಣ್ಣನ್ನು ದಾಳವಾಗಿ ಬಳಸುವ ಪುರುಷ ಸಮಾಜಕ್ಕೆ ಎದುರಾದ ಪ್ರತಿರೋಧದ ಕಥೆ. ಅವಳು ಅನುಭವಿಸಿದ ಪ್ರತಿಯೊಂದು ಅನ್ಯಾಯವೂ ಧರ್ಮದ ಪುನರ್ಸ್ಥಾಪನೆಗೆ ಕಾರಣವಾಯಿತು.